ಹಾಯ್ ಎಲ್ರಿಗೂ ನಮಸ್ಕಾರ. ರಾಗ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಚಿಕನ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋ 3 ಈರುಳ್ಳಿ, ಒಂದು 4 ಗೆಡ್ಡೆ ಬೆಳ್ಳುಳ್ಳಿ, ಒಂದು 3 ಇಂಚು ಶುಂಠಿ, ಕಟ್ ಮಾಡಿರೋ 2 ಟೊಮೊಟೊ, ಒಂದು 10 ಹಸಿಮೆಣಸಿನ್ಕಾಯಿ, 2 ಇಂಚು ಚಕ್ಕೆ, ಒಂದು 10 ಲವಂಗ, ಮರಾಠಿ ಮೊಗ್ಗು ಜೋಳು, ಅನಾನಸು ಒಂದು 3, ಏಲಕ್ಕಿ ಒಂದು 2ರಿಂದ 3, ಒಂದು ಸ್ಪೂನ್ ಸೋಂಪು, 4 ಸ್ಪೂನ್ ತೆಂಗಿನ ತುರಿ, ಕೊತ್ತಂಬರಿ ಮತ್ತು ಪುದೀನ ಒಂದು ಹಿಡಿ. ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋತಿದ್ದೀನಿ. ಇವಾಗ ರುಬ್ಬಾಗಿದೆ. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೋತಿದ್ದೀನಿ. ಇದಕ್ಕೆ 4 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ಎಣ್ಣೆ ಕಾದ ಮೇಲೆ 4 ಸ್ಟಾರ್ ಹೂವು, 8 ಲವಂಗ, 4 ಮರಾಠಿ ಮೊಗ್ಗು, 5 ಏಲಕ್ಕಿ, 1 ಇಂಚು ಚಕ್ಕೆ, 1 ಇಂಚು ಜಾಯಿಕಾಯಿ ಪತ್ರೆ, 4 ಪಲಾವ್ ಎಲೆ ಹಾಕ್ಕೊಂಡು ಬಾಡಿಸ್ಕೊಬೇಕು. ಇದಕ್ಕೆ 4 ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, 2 ಕಟ್ ಮಾಡಿರೋ ಈರುಳ್ಳಿ ಹಾಕಿ ಬಾಡಿಸ್ಕೊತಿದ್ದೀನಿ. ನಾನು 2 kg ಚಿಕನ್ ತೊಗೊಂಡಿದ್ದೀನಿ. ಪಲಾವ್ಗೆ ಚಿಕನ್ ಹಾಕ್ಕೋತಿದ್ದೀನಿ. ಅದಕ್ಕೆ 1 ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ 1 ಹಿಡಿ ಉಪ್ಪು ಹಾಕ್ಕೋತಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ 10 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟು ರುಬ್ಬಿರೋ ಅಂಥ ಮಸಾಲೆ ಹಾಕಿ ತಿರುಗಿಸ್ಕೊಬೇಕು. ಐದು ನಿಮಿಷ ಮುಚ್ಚಿಡ್ತಿದ್ದೀನಿ ಮಸಾಲೆನಲ್ಲಿ ಬೇಯೋದಕ್ಕೆ. ನೆಕ್ಸ್ಟ್ ಇದಕ್ಕೆ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. ಅಕ್ಕಿ ಹಾಕ್ಕೋತಿದ್ದೀನಿ. ವಾಶ್ ಮಾಡಿ ಅಕ್ಕಿನ ಹಾಕ್ಕೋತಿದ್ದೀನಿ 4 ಲೋಟ. ಇದೆಲ್ಲ ಮಿಕ್ಸ್ ಮಾಡಿ ಮತ್ತು 4 ಲೋಟ ಅಕ್ಕಿಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಮೆಜರ್ಮೆಂಟಲ್ಲಿ 1 ಲೋಟ ಕಡಿಮೆ ಹಾಕ್ಕೋತಿದ್ದೀನಿ, ಮಸಾಲೆಲ್ಲ ನೀರಿದೆ ಅಂತ ಹೇಳಿ. ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಮಸಾಲೆನ ನೀರು ಬಿಟ್ಟಿದ್ದರೆ 1 ಲೋಟ 1.5 ಲೋಟ ಕಡಿಮೆಗೆ ಹಾಕ್ಕೊಳ್ಳಿ. ಮತ್ತೆಲ್ಲ ಮಿಕ್ಸ್ ಮಾಡಿ ಮುಚ್ಚಿಡ್ತಾಯಿದ್ದೀನಿ. ಅವಾಗವಾಗ ನೋಡ್ಕೊಂಡು ತಿರ್ಸ್ಕೊತಾ ಇರಿ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ನೀವು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ, ಕೈಯಲ್ಲಿ ಸ್ಮ್ಯಾಶ್ ಮಾಡಿ. ಅವಾಗವಾಗ ಚೆನ್ನಾಗಿ ತಿರುಗಿಸ್ತಾ ಇರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ತಳ ಹಿಡಿದ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅವಾಗವಾಗ ತಿರ್ಸ್ಕೊತಾ ಇರಿ. ಟೂ ಮಿನಿಟ್ಸ್ ಒಂದು ಸಲ ನೋಡ್ಕೊತೀರಿ. ಕ್ಲೋಸ್ ಮಾಡಿಟ್ಟು ಮತ್ತೆ ಓಪನ್ ಮಾಡಿ ತಿರ್ಗಿಸ್ಕೊತಾ ಇರಿ ಚಿಕನ್ನ. ಈಗ ಫುಲ್ ಲೋ ಫ್ಲೇಮ್ ಮಾಡಿಬಿಟ್ಟು ಹಾಗೆ ಮುಚ್ಚಿಡಿ ಒಂದು 5 ನಿಮಿಷ.
ಇವಾಗ ಆಗಿದೆ. ಇವಾಗ ಒಂದು ನಿಂಬೆಹಣ್ಣು ತೊಗೊಂಡು ಇಂಟ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಮತ್ತು ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ನಿಂಬೆಹಣ್ಣು ಹಾಕಿ. ಇವಾಗ ಚಿಕನ್ ಪಲಾವ್ ರೆಡಿ ಆಗಿದೆ. ಈಸಿಯಾಗಿ ಮಾಡ್ಕೋಬೋದು ಬೇಗನೆ.